ಯಶಸ್ಸು ಸಾಧಿಸಲು ಪ್ರಮುಖ ಸಲಹೆಗಳು. 1. ಸ್ಪಷ್ಟ ಗುರಿಗಳನ್ನು ಹೊಂದಿಸಿ. ನಿಮ್ಮ ಅಂತಿಮ ಗುರಿ ಡೆಸ್ಟಿನೇಷನ್ ಏನು ಎಂದು ಸ್ಪಷ್ಟವಾಗಿ ನಿರ್ಧರಿಸಿ. ಕೇವಲ ಸಂಪಾದನೆ ಮಾಡಬೇಕು ಎನ್ನುವುದಕ್ಕಿಂತ ಮುಂದಿನ 6 ತಿಂಗಳಲ್ಲಿ ರೂಪಾಯಿ X ಆದಾಯ ಗಳಿಸಲು ಈ ಕೌಶಲ್ಯವನ್ನು ಕಲಿಯಬೇಕು ಎಂದು ನಿಖರವಾಗಿ ಗುರಿ ಇರಿಸಿ. ಸ್ಮಾರ್ಟ್ ವಿಧಾನ ಬಳಸಿ. ನಿಮ್ಮ ಗುರಿಗಳು ಸ್ಪೆಸಿಫಿಕ್ ನಿರ್ದಿಷ್ಟ, ಮೆಜರಬಲ್ ಅಳೆಯಬಹುದಾದ, ಅಚೀವಬಲ್ ಸಾಧ್ಯವಾಗುವ, ರಿಲೆವೆಂಟ್ ಸಂಬಂಧಿತ ಮತ್ತು ಟೈಮ್ ಬೌಂಡ್ ಸಮಯಕ್ಕೆ ಸೀಮಿತ ಆಗಿರಬೇಕು. 2. ನಿರಂತರ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿ. ನಿತ್ಯ ವಿದ್ಯಾರ್ಥಿಯಾಗಿರಿ. ನಿಮ್ಮ ಕ್ಷೇತ್ರದಲ್ಲಿ ಇತ್ತೀಚಿನ ಬದಲಾವಣೆಗಳು ಅಥವಾ ತಂತ್ರಜ್ಞಾನವನ್ನು ಕಲಿಯುತ್ತಲೇ ಇರಿ. ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ನೀವು ನಿಂತಲ್ಲಿಯೇ ಇದ್ದರೆ ಹಿಂದೆ ಬೀಳುತ್ತೀರಿ. ಕೇಳುವ ಕಲೆ ಕಲಿಯಿರಿ. ನಿಮ್ಮಿಂದ ಹೆಚ್ಚು ತಿಳಿದಿರುವವರು ಅನುಭವಿಸಲು ಅಥವಾ ಗುರುಗಳ ಮಾತನ್ನು ತಾಳ್ಮೆಯಿಂದ ಕೇಳಿ. ಅವರ ತಪ್ಪುಗಳಿಂದ ಮತ್ತು ಯಶಸ್ಸಿನ ಸೂತ್ರಗಳಿಂದ ಕಲಿಯಿರಿ. ಪುಸ್ತಕಗಳನ್ನು ಓದಿ. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಥವಾ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡುವ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. 3. ಕಾರ್ಯ ಮತ್ತು ಶಿಸ್ತು. ಕ್ರಿಯಾಶೀಲರಾಗಿ. ಕೇವಲ ಯೋಜನೆಗಳನ್ನು ಮಾಡುವುದಕ್ಕಿಂತ ಪ್ರತಿದಿನ ಸಣ್ಣ ಸಣ್ಣ ಕಾರ್ಯಗಳನ್ನು ಟಾಸ್ಕ್ಸ್ ಮಾಡಿ ಮುಗಿಸಿ. ಯಶಸ್ಸು ಕೇವಲ ಕನಸು ಕಾಣುವುದರಿಂದ ಬರುವುದಿಲ್ಲ, ಕಾರ್ಯರೂಪಕ್ಕೆ ತರುವುದರಿಂದ ಬರುತ್ತದೆ. ಸ್ಫೂರ್ತಿ ತಾತ್ಕಾಲಿಕ, ಆದರೆ ಶಿಸ್ತು ಶಾಶ್ವತ. ನಿಮಗೆ ಮಾಡಲು ಇಷ್ಟವಿಲ್ಲದಿದ್ದರೂ ನಿಮ್ಮ ಗುರಿ ಸಾಧನೆಗೆ ಅಗತ್ಯವಿರುವ ಕೆಲಸವನ್ನು ತಪ್ಪದೆ ಮಾಡಿ. ಮುಂದೂಡಬೇಡಿ. ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್. ಕಠಿಣವಾದ ಕೆಲಸವನ್ನು ಬೆಳಗಿನ ಜಾವದಲ್ಲಿ ಅಥವಾ ದಿನದ ಆರಂಭದಲ್ಲಿ ಮಾಡಿ ಮುಗಿಸಿ. 4. ದೃಢತೆ ಮತ್ತು ವೈಫಲ್ಯದ ನಿರ್ವಹಣೆ. ವೈಫಲ್ಯ ಎಂದರೆ ಪಾಠ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯೂ ಹಲವು ಬಾರಿ ಸೋತೇ ಇರುತ್ತಾನೆ. ವೈಫಲ್ಯವನ್ನು ಸೋಲು ಎಂದು ನೋಡಬೇಡಿ, ಬದಲಾಗಿ ಕಲಿಕೆಯ ಅವಕಾಶ ಲರ್ನಿಂಗ್ ಆಪರ್ಚುನಿಟಿ ಎಂದು ಪರಿಗಣಿಸಿ. ನೀವು ಎಡವಿದಾಗ ಬೇಗನೆ ಪಾಠ ಕಲಿತು ಮರಳಿ ಅದೇ ಉತ್ಸಾಹದಿಂದ ಕೆಲಸ ಪ್ರಾರಂಭಿಸಿ. ದೃಢತೆ ಪರ್ಸಿಸ್ಟೆನ್ಸ್ ಯಶಸ್ಸಿನ ಪ್ರಮುಖ ಲಕ್ಷಣ. ನಿಮ್ಮ ಗುರಿಯಿಂದ ನಿಮ್ಮನ್ನು ದೂರ ಮಾಡುವ ಅನಗತ್ಯ ವಿಷಯಗಳು, ಕಾರ್ಯಕ್ರಮಗಳು ಅಥವಾ ಬೇಡಿಕೆಗಳಿಗೆ ನೋ ಎಂದು ಹೇಳಲು ಕಲಿಯಿರಿ. 5. ಆರೋಗ್ಯ ಮತ್ತು ಸಂಬಂಧಗಳು. ಆರೋಗ್ಯದ ಮೇಲೆ ಹೂಡಿಕೆ. ಯಶಸ್ವಿ ವೃತ್ತಿಜೀವನಕ್ಕೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಮುಖ್ಯ. ಪ್ರತಿದಿನ ವ್ಯಾಯಾಮ, ಸರಿಯಾದ ಆಹಾರ ಮತ್ತು ಸಾಕಷ್ಟು ನಿದ್ರೆಗೆ ಸಮಯ ಕೊಡಿ. ಬಂಧಗಳನ್ನು ಪೋಷಿಸಿ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಮಾರ್ಗದರ್ಶಕರೊಂದಿಗೆ ಉತ್ತಮ ಸಂಬಂಧಗಳನ್ನಿಟ್ಟುಕೊಳ್ಳಿ. ಕಷ್ಟದ ಸಮಯದಲ್ಲಿ ಅವರು ನಿಮಗೆ ಬೆಂಬಲ ನೀಡುತ್ತಾರೆ. ಯಶಸ್ಸು ಎನ್ನುವುದು ಒಂದು ರಾತ್ರಿಯಲ್ಲಿ ಬರುವುದಿಲ್ಲ. ಇದು ನಿರಂತರ ಪ್ರಯತ್ನ, ಶಿಸ್ತು ಮತ್ತು ಸರಿಯಾದ ಮನೋಭಾವನೆಯ ಫಲಿತಾಂಶ. ನಿಮ್ಮ ಮುಂದಿನ ಪ್ರಯತ್ನಗಳಿಗೆ ಶುಭವಾಗಲಿ.